ಆತ್ಮೀಯ ವೀಕ್ಷಕರೇ, ತಮಗೆ H16ಗೆ ಸ್ವಾಗತ. ನಾನು ನಿಮ್ಮವ. ಆತ್ಮೀಯರೇ, ಯುದ್ಧ ಆರಂಭ ಆಗಿದೆಯೋ ಇಲ್ವೋ, ಆದ್ರೆ ಯುದ್ಧದ ಥರ ಅಂತ ಹೇಳಬೇಕಾಗ್ಯದ. ಆರಂಭಂತೆ ಆಗ್ಯದ. ಯಾಕಂತಂದ್ರೆ ಬಾರ್ಡರ್ದಲ್ಲಿದ್ದಂಥ ಹಳ್ಳಿಗಳ ಜನ ನಿಧಾನಕ್ಕೆ ಬಾರ್ಡರ್ನ ಬಿಟ್ಟು ಒಳಗೆ ಬರ್ತಾ ಇದ್ದಾರೆ, ಸುರಕ್ಷಿತ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ರಾತ್ರಿ ಕಳುಹಿಸೋದು ಕಷ್ಟ ಹೋಗ್ಬಿಟ್ಟದ. ವಿಶೇಷವಾಗಿ ಪಾಕ್ನಿಂದ ಅಂತ ಡ್ರೋನ್ ದಾಳಿ, ಅದನ್ನು ನಿಷ್ಕ್ರಿಯಗೊಳಿಸಿದ ಭಾರತ ಸೈನ್ಯ ಅನ್ನೋದು ಅಷ್ಟೇ ಪ್ರಮುಖ ವಿಷಯ. ಆದರೂ ಸಹ ಭಾರತ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ರು ಸಹ ಇಲ್ಲಿ ಬಾರ್ಡರ್ದಲ್ಲಿದ್ದಂಥ ಭಾರತೀಯರಲ್ಲಿ ಪಾಕಿಗಳಿರಲಿ ಸಹಜವಾಗಿ ಯಾರಿಗಾದ್ರೂ ಭಯ ಆಗೋದಷ್ಟು ಸಹಜದ. ಆ ದಿಶೆಯಲ್ಲೇ ಈ ಒಂದರ ಮೇಲೆ ಒಂದು ರೀತಿಯ ದಾಳಿಯಿಂದಾಗಿ ವಿಶೇಷವಾಗಿ ನಮ್ಮ ಶ್ರೀನಗರ ಆಗಿರ್ಬೋದು, ಅವಂತಿಪುರ ಆಗಿರ್ಬೋದು, ಜಮ್ಮು, ಪಠಾನ್ಕೋಟ್, ಅಮೃತ್ಸರ್, ಜಲಂಧರ್, ಲುಧಿಯಾನ, ಆದಮ್ಪುರ್, ಬಠಿಂಡಾ, ಚಂಡೀಗಢ, ಪಲೋಡಿ, ನಾಲ್, ಉತ್ತರಾಯಿ, ಭುಜ್ ಇವುಗಳಲ್ಲೆಲ್ಲ ಅಲ್ಲಿ ಬಾರ್ಡರ್ದಲ್ಲಿ ಬರುತ್ತ ಜನ ಕಾಪಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಪೂಂಚ್ ಮತ್ತು ನಮ್ಮ ವಿಶೇಷವಾಗಿ ರಾಜೌರಿ ಇಲ್ಲೂ ಸಹ ಜನ ರಾತ್ರಿಯಲ್ಲಿ ಇರೋದಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅರ್ಥ ಯುದ್ಧ ಒಂದು ಸಂಘರ್ಷಕ್ಕೆ ಬರ್ತಾ ಇದೆ ಅಂತ. ಭಾರತವೇನೋ ಕೇವಲ 21 ಭಯೋತ್ಪಾದಕ ಸ್ಥಾನ ಹೊಡಿಬೇಕಂತ ಹೊರಟರು ಸಹ ಸಹಜವಾಗಿ ಪಾಕಿಸ್ತಾನ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕಾಗಿದೆ. ಯಾಕಂದರೆ ಅದು ಇಲ್ಲಿವರೆಗೆ ಈ ಒಂದು ಭಯೋತ್ಪಾದನೆ ಸಾಕಿ ಸಲುವಿ ಬೆಳೆಸಿ ತಂದಿರ್ತದೆ. ಹೀಗಾಗಿ ಅವರಿಂದ ನಿಲ್ಲುವಂಥ ಅನಿವಾರ್ಯತೆ ಬಂದಂಥದ್ದು. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ POKಯಲ್ಲಿ ತೀರಿದಂಥ ಭಯೋತ್ಪಾದಕ ಹೆಡ್ರ ಒಂದು ಮುಖಂಡರ ಒಂದು ಆ ಮನೆತನ ಸಂಬಂಧಿಸಿದಂಥ ನಿಮಗೆ ಗೊತ್ತಿದ್ದಂಗೆ ಆ ಮನೆತನ ಸಂಬಂಧಿಸಿದಂಥ ಜನರು ಈ ಅಂತಿಮ ಒಂದು ಅಂತ್ಯಕ್ರಿಯೆಯಲ್ಲಿ ಅಲ್ಲಿ ಸೈನ್ಯ ಸಹಿತ ಭಾಗವಹಿಸಿದ ಫೋಟೋಗಳನ್ನು ನಾವು ನೋಡಿದ್ರಿ ಈಗಾಗಲೇ. ಅಂದರೆ ಇದರ ಅರ್ಥ ಈ ದಾಳಿಯ ಈ ಹಿಂದೆ ಏನದಪ್ಪ ಕದ ಈ ಒಂದು ಭಯೋತ್ಪಾದಕರ ಸದಾ ಮತ್ತು ನಿರಂತರ ಕಳೆದ 10-20 ವರ್ಷಗಳ ಹೆಚ್ಚಿಗೆ ಈ ಒಂದು ಭಯೋತ್ಪಾದನೆಯನ್ನು ಸಾಕಿ ಸೊರೆಯುವಂಥ ಈ ಪಾಕ್ಗೆ ಅನಿವಾರ್ಯವಾಗಿ ಉತ್ತರ ಕೊಡುವಂಥದ್ದು. ಇದರಿಂದಾಗಿ